ಭಾಳ ವಿಶೇಷವಾಗಿ ನಮ್ಮ ಮಠದಲ್ಲಿ ಮಡ್ಲಕ್ಕಿ ಕಾರ್ಯಕ್ರಮ ಅಂತ ನಾವು ಮಾಡ್ತೀವಿ. ಮಡ್ಲಕ್ಕಿಯನ್ನು ಮಹಿಳೆಯರಿಗೆಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಹಂಬಲ, ಒಂದು ಆಸೆ ನನಗೆ. ಯಾರೂ ಗತಿಗೆಟ್ಟಿರೋದಿಲ್ಲ. ಆದರೆ ಒಂದು ಏನಂತಂದರೆ, ತವರು ಮನೆಯಿಂದ ವಂಚಿತರಾಗಿರುವಂಥ ನಮ್ಮ ಹೆಣ್ಮಕ್ಳಿಗೆ, ಅಣ್ಣ ಹತ್ತಿಗೆ ಇದ್ದರೂ ಮಡ್ಲಕ್ಕಿ ಕೊಡದೇ ಇರೋವಂಥ ವಂಚಿತರಾಗಿರೋರಿಗೆ, ಗಂಡ ಕಳ್ಕೊಂಡ್ರು ಯಾರೂ ಕರೆದು ಮಡ್ಲಕ್ಕಿ ಕೊಡದೇ ಇರೋರಿಗೆ, ಮಡ್ಲಕ್ಕಿ ಕೊಡೋದ್ರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಮಡ್ಲಕ್ಕಿ ಅಂದರೆ ಯಾರು ಬೇಕಾದರೂ ಕೊಡ್ಬೋದು. ಆದರೆ ಅನುಷ್ಠಾನವನ್ನು ಮಾಡಿ ತಾಯಿಗೆ ಸಮರ್ಪಣೆ ಮಾಡಿ ಸಾಕ್ಷಾತ್ ಜಗನ್ಮಾತೆ ಅನುಗ್ರಹದಿಂದ ಕೊಡುವಂಥ ಮಡ್ಲಕ್ಕಿ ಯಾವುದಾರು ಇದೆ ಅಂತಂದರೆ ಅದು 3ನೇ ತಾರೀಕು ಸಿಕ್ಕುವಂಥ ಒಂದು ಮಡ್ಲಕ್ಕಿ. ಅಕ್ಟೋಬರ್ 3ನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸುಮಾರು 2,500 ಮಹಿಳೆಯರಿಗೆ ಸೀರೆ ಮತ್ತು ಅರಿಶಿಣ, ಕುಂಕುಮ, ಹೂವು ಮತ್ತು ಅಕ್ಕಿ ಮತ್ತು ಬೆಲ್ಲ, ಅರ್ಧ ಡಜನ್ ಬಳೆ, ಎಲೆ ಅಡಿಕೆ, ತಾಂಬೂಲ, ದಕ್ಷಿಣೆ ಇಷ್ಟೆಲ್ಲ ಕೊಟ್ಟು ಅವರಿಗೆ ಬರೀ ಅಷ್ಟೇ ಅಲ್ಲ, ಪ್ರಸಾದ ಮಾಡಿಸಿ ಕೊಟ್ಟು ರಾಷ್ಟ್ರ ಆಶೀರ್ವಾದ ಇದೆಲ್ಲೂ ಯಾರಿಗೂ ಮಾಡಲ್ಲ. ಯಾರಿಗಾದ್ರೂ ಆಗಿದೆ ಅಂತ ಹೇಳಿ ನೋಡೋಣ. ಇಡೀ ಭಾರತದಲ್ಲಿ ರಾಷ್ಟ್ರ ಆಶೀರ್ವಾದವನ್ನು, ಇಡೀ ರಾಷ್ಟ್ರದ ಆಶೀರ್ವಾದ ಅನುಗ್ರಹವನ್ನು ಅವರಿಗೆ ಅಕ್ಷತೆ ಮುಖಾಂತರ ಕಡೆಯಲ್ಲಿ ಮಾಡಿ ಅವರಿಗೆ ಆರತಿಯನ್ನು ಮಾಡಿ ಅವರಿಗೆ ಮನೆಗೆ ಕಳಿಸ್ಕೊಡುವಂಥ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಈ ಮಡ್ಲಕ್ಕಿ ಸಾಮಾನ್ಯ ಮಡ್ಲಕ್ಕಿ ಅಲ್ಲ, ದೈವದ ಮಡ್ಲಕ್ಕಿ. ಸಾಮಾನ್ಯ ಮಡ್ಲಕ್ಕಿ ಅಂದರೆ ಅಂಗಡಿಲಿ ಬೇಕಾದ್ರೂ ಸೀರೆ ಕೊಡ್ತಾರೆ, ಅಂಗಡಿಲಿ ಬೇಕಾದ್ರೂ ಅಕ್ಕಿ ಕೊಡ್ತಾರೆ. ಆದರೆ ಅಲ್ಲಿ ಕೊಟ್ಟಿದ್ದು ಅಕ್ಕಿ ಆಗ್ಬೋದು, ಸೀರೆ ಆಗ್ಬೋದು. ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ದೇವಸ್ಥಾನದಲ್ಲಿ ಕಾಯಿ ತೊಗೊಂಡೋಗ್ತೀರಾ, ಹಣ್ಣು ತೊಗೊಂಡೋಗ್ತೀರಾ, ಪೂಜೆ ಮಾಡಿಸ್ತೀರಾ. ವಾಪಸ್ ಬರಬೇಕಾದ್ರೆ ನಾನು ಕೇಳಿದಾಗ ಹಣ್ಣು ಕಾಯಿ ಅಂತ ಅಂದ್ರಿ, ವಾಪಸ್ ಬರಬೇಕಾದ್ರೆ ಏನಂತ ಕರಿತೀರಾ? ಅದನ್ನು ಪ್ರಸಾದ ಅಂತ ಕರಿತೀರಲ್ಲ. ಹಾಗೆ ಇದು ಪ್ರಸಾದ ರೂಪವಾಗಿ ಸಿಕ್ಕುವ ಮಡ್ಲಕ್ಕಿ. ತಾವೆಲ್ಲರೂ ನನ್ನ ಭಕ್ತಾದಿಗಳು ಮತ್ತು ಇತರ ಜನರು ಅವತ್ತಿನ ದಿನ ಬಂದು ಆ ಮಡ್ಲಕ್ಕಿ ತೆಗೆದುಕೊಂಡು ಹೋಗಿ ಆ ತಾಯಿ ಅನುಗ್ರಹ ನಿಮಗೆ ಸದಾ ಸಿಕ್ಕಲಿ ಅಂತ ಹೇಳ್ತಾ, ಮತ್ತು ನಮ್ಮಲ್ಲಿ ಭಾಳಷ್ಟು ಜನರಿಗೂ ಗಂಡ ಕಳ್ಕೊಂಡಂಥವ್ರಿಗೆ ಮಡ್ಲಕ್ಕಿ ಕೊಡೋದಿಲ್ಲ, ಅವ್ರನ್ನ ದೂರದಲ್ಲಿ ಇಟ್ಟು ನೋಡ್ತೀವಿ. ಆದರೆ ನಮ್ಮ ಮಠ ಆಗಲ್ಲ. ನಾವು ಹೆಣ್ಣು ಅಂತ ಅಂದರೆ ಎಲ್ಲರೂ ಒಂದೇ ಸಮಾನ, ಭೇದ ಭಾವ ಇಲ್ಲದೆ ಅವ್ರಿಗೂ ಎಲ್ಲರಿಗೂ ಕೊಡುವಂಥ ಒಂದು ಮಡ್ಲಕ್ಕಿ ಕಾರ್ಯಕ್ರಮ ಇದು. ಹಾಗಾಗಿ ನನ್ನ ದೇಶದ ಹೆಣ್ಮಕ್ಳು ಹುಟ್ಟಿನಿಂದನೇ ಅವ್ರನ್ನ ನಾವು ಕರಿತೀವಲ್ಲ, ಏನಂತ ಕರಿತೀವಿ ಅಂತಂದರೆ, ಅವರಪ್ಪ ಆದರೂ ಎಲ್ಲರನ್ನೂ ಹೆಂಡತಿ, ನಾನು ಹೆಂಡತಿ ಅಂತ ಕರೀತಾರೆ. ಆದರೆ ಆ ಮಗುವನ್ನು, ಅಮ್ಮ ಬಾರೋ ಕಂದ, ಬಾರಮ್ಮ ಇಲ್ಲಿ ಒಂದು ಲೋಟ ನೀರು ತೊಗೊಂಬ, ಬಾರಮ್ಮ ಇಲ್ಲಿ ಯಾರೋ ಬಂದಿದ್ದಾರೆ ನೋಡು, ಅಮ್ಮ ಅಂತ ಕರೀತಾರೆ. ತನ್ನ ಅಪ್ಪನೂ ಸಹ ತನ್ನ ಅಮ್ಮ ಅಂತ ಕರೆಯುವಂಥ ಸಂಸ್ಕೃತಿ ಅವತ್ತಿಂದನೂ ಬಂದಿದೆ. ಅವ್ರು ಯಾವತ್ತಿದ್ದರೂ ನನ್ನ ದೇಶನ ಅಂಬ ಅಂತ ಏನು ಕರಿತೀವೋ ನನ್ನ ದೇಶಕ್ಕೆ ಸಮಾನ ಅವರೆಲ್ಲ ಹೆಣ್ಮಕ್ಳು. ಅವರಿಗೆ ಮಡ್ಲಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಶ್ರೀಮಠ, ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ತೀನಿ, ಒಂದು ನಿತ್ಯ ದಾಸೋಗವನ್ನು ಯಾವತ್ತೂ ನನಗೆ ಕೊರತೆ ಆಗದಂಗೆ ನೋಡ್ಕೊಳ್ಳಪ್ಪ. ನನ್ನ ತಾಯಂದರು, ನನ್ನ ಸೋದರಿಯರು ಬರೋ ಕಡೇ ದಿನ ಮಡ್ಲಕ್ಕಿ ಕೊಡೋಕ್ಕೆ ನನಗೆ ಯಾವತ್ತೂ ಕೊರತೆ ಆಗದಂಗೆ ನೋಡ್ಕೊಳ್ಳಪ್ಪ ದೇವರೇ ಅಂತ ಕೇಳ್ಕೊಳ್ತೀನಿ. ನಾನು ಇನ್ನೊಂದು ಬಿಲ್ಡಿಂಗ್ ಕಟ್ತಿದ್ರು ಪರವಾಗಿಲ್ಲ, ಇನ್ನೊಂದು ಆಸ್ತಿ ಮಾಡದಿದ್ರು ಪರವಾಗಿಲ್ಲ, ಆದರೆ ಈ 2 ಕೆಲಸಗಳು ಮಾತ್ರ ಶ್ರೀಮಠದಿಂದ ಉತ್ತರೋತ್ತರವಾಗಿ ನಡೀಬೇಕು ಅನ್ನೋದೇ ನನ್ನ ಆಶಯ. ಹಾಗಾಗಿ ಎಲ್ಲ ತಾಯಂದರು, ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನೆಲ್ಲ ಕರಿತಾ ಇದ್ದೀನಿ. ಅವತ್ತೊಂದು ದಿನ ಬನ್ನಿ, ಮಡ್ಲಕ್ಕಿ ಸ್ವೀಕರಿಸಿ, ಪ್ರಸಾದ ಮಾಡಿ. ಈ ಆಶ್ರಮ ನಿಮ್ಮ ತವರು ಆಶ್ರಮ ಅಂತ ತಿಳ್ಕೊಳ್ಳಿ, ತವರು ಮಠ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭೂಯಾತ್.